ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ದಾಂಡೇಲಿಯಲ್ಲೊಂದು 105 ವರ್ಷದ ಹಳೆಯ ವಸತಿ ನಿಲಯ ಇದೆ. ಸ್ವಾತಂತ್ರ್ಯ ಹೋರಾಟಗಾರ ಹತ್ಯಾಕಾಂಡದ ಕರಾಳ ಅಧ್ಯಾಯದ ರೂವಾರಿ ಈ ವಸತಿ ಗೃಹ ಸ್ಥಾಪನೆ ಮಾಡಿದ್ದಾನೆ ಎನ್ನುವುದೇ ವಿಶೇಷ. ಹೌದು, 105 ವರ್ಷಗಳ ಹಿಂದೆ ಬ್ರಿಟಿಷ್ ಅಧಿಕಾರಿ ತಂಗಿದ್ದ ವಸತಿ ಗೃಹ ದಾಂಡೇಲಿಯ ಸಮೀಪದಲ್ಲಿದೆ. ಈಗ ಅದು ಅರಣ್ಯ ಇಲಾಖೆಯ ವಸತಿ ಗೃಹ ಆಗಿದೆ. ಇಷ್ಟೆಲ್ಲ ರಹಸ್ಯ ಏನು ಹೇಳುತ್ತಿದ್ದಾರೆಂದು ತಿಳಿದುಕೊಂಡಿರೋ ವೀಕ್ಷಕರೇ? ಹೌದು, ಸುಮಾರಷ್ಟು ಜನರಿಗೆ ಗೊತ್ತಿಲ್ಲದ ವಿಷಯ ನಾವು ನಮ್ಮ ವಾಹಿನಿಯಿಂದ ನಿಮಗೋಸ್ಕರ ಪ್ರಸಾರ ಮಾಡುತ್ತಿದ್ದೇವೆ. ದಾಂಡೇಲಿಯ ದಟ್ಟ ಕಾನನಕ್ಕೂ ಮತ್ತು ಬ್ರಿಟಿಷರಿಗೂ ಸಂಬಂಧವಿದೆಯಾ? ಬ್ರಿಟಿಷರು ದಂಡಕಾರಣ್ಯದ ಕಟ್ಟಿಗೆಗಳನ್ನು ರೈಲು ಕಂಬಿಗಳನ್ನು ಹಾಕಲು ಬಳಸುತ್ತಿದ್ದರು. ಅದಕ್ಕಾಗಿ ದಂಡಕಾರಣ್ಯಕ್ಕೆ ರೈಲು ಮಾರ್ಗ ಹಾಕಿ ಸಾಗುವಾನಿ ಕಟ್ಟಿಗೆಗಳನ್ನು ತಮ್ಮ ರೈಲು ಹಳಿಗಳಿಗೆ ಬಳಸುತ್ತಿದ್ದರು ಎನ್ನುವುದು ಇತಿಹಾಸದಿಂದ ತಿಳಿದು ಬರುತ್ತದೆ. ದಾಂಡೇಲಿ ಹಳಿಯಾಳ್ ವಲಯದ ಸಾಮ್ರಾಣಿ ಭಾಗವತಿ ಅರಣ್ಯ ಪ್ರದೇಶಕ್ಕೂ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ರೂವಾರಿ ಜನರಲ್ ಡಯರ್ನ ನಂಟು ಇದೆಯಾ? ಅದು ಹೇಳ್ತಾರಲ್ಲ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಹಾಗೆಯೇ ಎಲ್ಲಿಯ ಪಂಜಾಬ್ ಎಲ್ಲಿಯ ಕರ್ನಾಟಕ. ಹಾಗಾದರೆ ಇದನ್ನು ತಿಳಿಯಬೇಕಾದರೆ ಒಂದಿಷ್ಟು ಇತಿಹಾಸದ ಪುಟಗಳಲ್ಲಿ ಇಣುಕಿ ನೋಡಿ ಬರುವ ಬನ್ನಿ. ಇತಿಹಾಸದ ಪುಟಗಳನ್ನು ತೆರೆಯುವ ಮುನ್ನ ಈ ಇಬ್ಬರು ವ್ಯಕ್ತಿಗಳ ಹೆಸರನ್ನೊಮ್ಮೆ ತಿಳಿದುಕೊಂಡು ಬಿಡಿ. ಒಬ್ಬ ಬ್ರಿಟಿಷ್ ಅಧಿಕಾರಿ ಕರ್ನಲ್ ರೆಜಿನಾಲ್ಡ್ ಎಡ್ವರ್ಡ್ ಹ್ಯಾರಿ ಡಯರ್, ಹಾಗೆಯೇ ಇನ್ನೊಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಉಧಮ್ ಸಿಂಗ್. ಯಾಕಂದರೆ ನಮ್ಮ ಇವತ್ತಿನ ಕಥೆಯ ಪ್ರಮುಖ ಪಾತ್ರಗಳಿವು. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಏಪ್ರಿಲ್ 13, 1919 ಒಂದು ಘಟನೆ ನಡೆಯಿತು. ಆ ಘಟನೆ ಇತಿಹಾಸದ ಪುಟಗಳಲ್ಲಿ ರಕ್ತ ಚರಿತ್ರೆ ಎಂದೇ ದಾಖಲಾಗಿದೆ. ಈ ರಕ್ತ ಚರಿತ್ರೆ ರೂವಾರಿಯೇ ಕರ್ನಲ್ ರೆಜಿನಾಲ್ಡ್ ಎಡ್ವರ್ಡ್ ಹ್ಯಾರಿ ಡಯರ್. ಬಂಗಾಳದ ಸೈನ್ಯದ ಅಧಿಕಾರಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಾರತದ ಬ್ರಿಟಿಷರ ಆಳ್ವಿಕೆಯಲ್ಲಿ ನಡೆದ ಘೋರ ಗೋಲಿಬಾರ್ ದುರಂತಕ್ಕೆ ಕಾರಣವಾದ ವ್ಯಕ್ತಿ. ಇತಿಹಾಸ ಪುಟಗಳಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅಮೃತ್ಸರ್ ಹತ್ಯಾಕಾಂಡ ಅಂದರೆ ಅಮೃತ್ಸರದಲ್ಲಿರುವ ಜಲಿಯನ್ ವಾಲಾಬಾಗ್ ಉದ್ಯಾನವನಕ್ಕೆ 5 ಬಾಗಿಲುಗಳಲ್ಲಿ 4 ಬಾಗಿಲು ಮುಚ್ಚಿ ಒಂದೇ ಬಾಗಿಲಿನಲ್ಲಿ ನಿಂತು ಸತತವಾಗಿ ಗುಂಡಿನ ದಾಳಿ ನಡೆಸಿದ್ದು ಏಪ್ರಿಲ್ 13, 1919. ಆಗ ಬ್ರಿಟಿಷ್ ಭಾರತ ಸೇನೆಯಿಂದ ಅಲ್ಲಿ ಬೈಸಾಖಿ ಹಬ್ಬವನ್ನು ಆಚರಿಸಲು ನೆರೆದಿದ್ದ ಗಂಡಸರು, ಹೆಂಗಸರು, ಮಕ್ಕಳೆಲ್ಲರ ಮೇಲೆ ಗುಂಡಿನ ದಾಳಿ ನಡೆಯಿತು. ಈ ಮಾರಣ ಹೋಮ ಅಧಿಕೃತ ಮೂಲಗಳ ಪ್ರಕಾರ ಅಲ್ಲಿ ಸತ್ತವರ ಸಂಖ್ಯೆ 379. ಆದರೆ ಖಾಸಗಿ ಮೂಲಗಳ ಪ್ರಕಾರ ಸಾವಿಗೀಡಾದವರ ಸಂಖ್ಯೆ 18,000ಕ್ಕೂ ಹೆಚ್ಚು ಹಾಗೂ ಗಾಯಗೊಂಡವರ ಸಂಖ್ಯೆ 1,200ಕ್ಕೂ ಹೆಚ್ಚು ಎನ್ನಬಹುದು. ಈ ಹತ್ಯೆ ಕಾಂಡದ ರೂವಾರಿ ಮೇಲೆ ಭಾರತೀಯನೊಬ್ಬ ಅವನ ದೇಶಕ್ಕೆ ಹೋಗಿ ಅವನ ಮೇಲೆ ಸೇಡು ತೀರಿಸಿಕೊಳ್ಳುವ ಘಟನೆಯು ಇತಿಹಾಸದ ಪುಟಗಳಲ್ಲಿದೆ. ಮಾರ್ಚ್ 13, 1940 ಕ್ರಾಂತಿಕಾರಿ ಹಾಗೂ ಹತ್ಯಾಕಾಂಡದ ಪ್ರತ್ಯಕ್ಷದರ್ಶಿ ಹಾಗೂ ಸ್ವತಃ ಗಾಯಗೊಂಡ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಉಧಮ್ ಸಿಂಗ್ ಲಂಡನ್ನಿನ ಕ್ಯಾಕ್ಸ್ಟನ್ ಹಾಲ್ನಲ್ಲಿ ಡಯರ್ನನ್ನು ಹತ್ಯೆ ಮಾಡಿದನು. ಸೆರೆ ಸಿಕ್ಕ ನಂತರ ನ್ಯಾಯಾಲಯದಲ್ಲಿ ಉಧಮ್ ಸಿಂಗ್, ನಾನು ಹೀಗೆ ಮಾಡಲು ಕಾರಣ ಆತನ ಮೇಲಿದ್ದ ಹಗೆ. ಅವನೇ ನಿಜವಾದ ತಪ್ಪಿತಸ್ಥ. ನನ್ನ ಜನಗಳ ತೇಜೋವಧೆ ಮಾಡಲು ಅವನು ಬಯಸಿದ್ದ.
ಹಾಗಾಗಿ ನಾನು ಅವನನ್ನು ಅಳಿಸಿ ಹಾಕಿದೆ ಎಂದು ಹತ್ಯೆ ಕುರಿತು ಹೇಳುತ್ತಾನೆ. ಈ ಸೇಡಿಗಾಗಿ ಉಧಮ್ ಸಿಂಗ್ 21 ವರ್ಷಗಳ ಕಾಲ ಕಾಯ್ದು ತೀರಿಸಿಕೊಂಡಿದ್ದ. ನಾನು ನನ್ನ ದೇಶಕ್ಕಾಗಿ ಸಾಯುತ್ತಿದ್ದೇನೆ, ಅದು ನನ್ನ ಕರ್ತವ್ಯ. ತಾಯ್ನಾಡಿಗಾಗಿ ಪ್ರಾಣ ತ್ಯಾಗ ಮಾಡುವುದಕ್ಕಿಂತಲೂ ಹೆಚ್ಚಿನ ಗೌರವ ಇನ್ನೇನು ಸಿಗಲು ಸಾಧ್ಯ ನನಗೆ ಎಂದಿದ್ದ ಉಧಮ್ ಸಿಂಗ್. ಅವನನ್ನು 1940 ಜುಲೈ 31ರಂದು ಹತ್ಯೆಯ ಆರೋಪದ ಮೇಲೆ ಗಲ್ಲಿಗೇರಿಸಲಾಯಿತು. ಈಗ ವಿಷಯಕ್ಕೆ ಬರುವ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ರೂವಾರಿ ಆ ಘಟನೆ ನಡೆದ ನಂತರ ಬ್ರಿಟಿಷ್ ಸರ್ಕಾರವು ಡಯರ್ ಅವನನ್ನು ಡಿಪ್ರಮೋಟ್ ಮಾಡಲಾಯಿತು. ಭಾರತದಲ್ಲಿ ಅವನ ವಿರೋಧಗಳು ವ್ಯಕ್ತವಾದವು. ನಂತರ ಅವನು ತನ್ನ ದೇಶಕ್ಕೆ ಮರಳಿ ಕಳುಹಿಸಬೇಕಾಯಿತು. ಆ ವ್ಯಕ್ತಿ ಇಂಗ್ಲೆಂಡ್ಗೆ ಹೋಗುವ ಮುನ್ನ 1919ರಲ್ಲಿ ಎಲ್ಲಿ ಇದ್ದ ಹಾಗೂ ಕರ್ನಾಟಕಕ್ಕೆ ಬಂದು ಇಲ್ಲಿಯೇ ಕೆಲವು ದಿನಗಳ ಕಾಲ ಇದ್ದಿದ್ದರ ಬಗ್ಗೆ ಮಾಹಿತಿ ಇದೆ. ಕರ್ನಾಟಕಕ್ಕೂ ಡಯರಿಗೂ ನಂಟು ಇದೆಯಾ? ಇದ್ದರೆ ಯಾವ ಭಾಗದಲ್ಲಿ ಬಂದಿದ್ದ? ಎಷ್ಟು ದಿನಗಳ ಕಾಲ ಇಲ್ಲಿ ಇದ್ದ ಎನ್ನುವ ಕುತೂಹಲ ಅಲ್ಲವೇ? ನೋಡುವ ಬನ್ನಿ. ದಾಂಡೇಲಿಯಿಂದ 27 ಕಿಲೋಮೀಟರ್ ದೂರದಲ್ಲಿ ಹಾಗೂ ಹಳಿಯಾಳದಿಂದ 20 ಕಿಲೋಮೀಟರ್ ದೂರದಲ್ಲಿ ಭಾಗವತಿ ಅರಣ್ಯ ಪ್ರದೇಶದಲ್ಲಿ ಸಾಮ್ರಾಣಿ ಎನ್ನುವ ಒಂದು ಪುಟ್ಟ ಹಳ್ಳಿ ಬರುತ್ತೆ. ಅಲ್ಲಿ ಅರಣ್ಯ ಇಲಾಖೆಯ ಒಂದು ವಸತಿ ನಿಲಯವಿದೆ. ಸುಮಾರು 2 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಿದ ಈ ವಸತಿ ಗೃಹದಲ್ಲಿ 3 ಪುಟ್ಟ ಕೋಣೆಗಳಿವೆ. ಒಬ್ಬ ವ್ಯಕ್ತಿ ಇರಲು ಹಾಗೂ ಅವನ ಸಹಾಯಕನಿಗೆ ಬೇಕಾಗುವ ಎಲ್ಲ ಅನುಕೂಲಗಳು ಇಲ್ಲಿವೆ. ನಿಜವಾಗಿಯೂ ವಿಷಯ ಇದೆಲ್ಲ. ಈ ವಸತಿ ಗೃಹವನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ರೂವಾರಿ ಜನರಲ್ ಡಯರ್ ಈ ವಸತಿ ಗೃಹವನ್ನು ಸ್ಥಾಪನೆ ಮಾಡಿದ ಎನ್ನುವುದೇ ವಿಶೇಷ. 105 ವರ್ಷಗಳ ಹಿಂದೆ ಬ್ರಿಟಿಷ್ ಅಧಿಕಾರಿ ತಂಗಿದ್ದು ಕಾಲಾನಂತರದಲ್ಲಿ ಹಲವಾರು ಬದಲಾವಣೆಗಳನ್ನು ಕಂಡಿದೆ. ಜನರಲ್ ಡಯರ್ ಇಲ್ಲಿ ಇದ್ದದ್ದು ಎಷ್ಟು ದಿನ? ಅವನು ಇಲ್ಲಿಗೆ ಬರಲು ಕಾರಣವೇನು? ಯಾಕೆ ಅವನಿಗೆ ಪಶ್ಚಿಮ ಘಟ್ಟ ಪ್ರದೇಶ ಇಷ್ಟವಾಯಿತು? ಮುಂದೆ ಯಾವ ಮಾರ್ಗದಲ್ಲಿ ಅವನು ಗೋವಾಕ್ಕೂ ಕೋಲ್ಕತ್ತಾಗೂ ಹೋದನು ಎನ್ನುವುದು ದಾಖಲೆಗಳಿಲ್ಲ. ಭಾಗವತಿ ಅರಣ್ಯ ವ್ಯಾಪ್ತಿಯಲ್ಲಿ ಇರುವ ವಸತಿ ಗೃಹವನ್ನು ಹಲವಾರು ವಲಯ ಅರಣ್ಯ ಅಧಿಕಾರಿ ಆಡಳಿತ ಕಂಡಿದೆ. ಇತಿಹಾಸ ಪ್ರಜ್ಞೆ ಇರುವ ಅಧಿಕಾರಿಗಳು ಇದನ್ನು ಸಂರಕ್ಷಿಸಿದ್ದಾರೆ. ಇನ್ನು ಕೆಲವು ಅಧಿಕಾರಿಗಳು ನಮ್ಮ ಕೆಲಸ ಆಯಿತು ತಾವಾಯಿತು ಎನ್ನುವಂತೆ ಬಂದು ಹೋಗಿದ್ದಾರೆ. ಭಾರತೀಯರನ್ನು ವಿನಾಕಾರಣಕ್ಕೆ ಹತ್ಯೆ ಮಾಡಿದವನು ಕರ್ನಾಟಕಕ್ಕೆ ಬಂದಿದ್ದಾನೆ ಎನ್ನುವುದು ಅಭಿಮಾನ ಪಡುವ ಸಂಗತಿಯ? ಅಥವಾ ಇಂತಹ ಕ್ರೂರ ವ್ಯಕ್ತಿ ಕರ್ನಾಟಕದ ನೆಲಕ್ಕೆ ಬಂದು ಪಶ್ಚಾತ್ತಾಪ ಪಟ್ಟನ ಯಾರಿಗೂ ತಿಳಿದಿಲ್ಲ. ಈ ವಸತಿ ನಿಲಯ ಕುರಿತು ಸ್ಥಳೀಯರಿಗೆ ಯಾವ ಮಾಹಿತಿಯೂ ಇಲ್ಲ. ವಸತಿ ನಿಲಯದ ಡೈನಿಂಗ್ ಟೇಬಲ್ ಮೇಲೆ ಅರಣ್ಯ ಇಲಾಖೆ ವಸತಿ ಗೃಹ ಸ್ಥಾಪನೆ 1919ರಂದು ಆಗಿದ್ದು ಅಂದಾಜು ವೆಚ್ಚ 7,486 ರೂಪಾಯಿ ಎಂದು ಬರೆದ ಫಲಕ ಮಾತ್ರ ನೋಡಲು ಸಿಗುತ್ತದೆ. ಈ ಕುರಿತು ಇತಿಹಾಸದ ದಾಖಲೆಗಳು ಸಿಗುವುದು ಕಷ್ಟ. ಧಾರವಾಡವನ್ನು ಬ್ರಿಟಿಷರು ಆಡಳಿತ ಮಾಡುತ್ತಿದ್ದಾಗ ಈ ವಸತಿ ಗೃಹವನ್ನು ಕಟ್ಟಿಸಿರಬೇಕು ಎನ್ನುತ್ತಾರೆ ಸ್ಥಳೀಯರು. ಆದರೆ ಇದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ದಾಂಡೇಲಿ ಪ್ರಕೃತಿ ಸೌಂದರ್ಯ ಎಲ್ಲವನ್ನು ಕೈ ಬೀಸಿ ಕರೆದು ಜಾಗ ಕೊಟ್ಟಿದೆ ಎನ್ನುವುದೇ ಸತ್ಯ. ಟ್ರೈಬಲ್ ಈಕೋ ಶಾಪ್ 100% ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ. ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತದೆ. ಈಗಲೇ ಸಂಪರ್ಕಿಸಿ. ವಿಳಾಸ ಟ್ರೈಬಲ್ ಈಕೋ ಶಾಪ್, ಜಯನ್ ರೋಡ್, ದಾಂಡೇಲಿ. ದೂರವಾಣಿ ಸಂಖ್ಯೆ 9481448452 ಮತ್ತು ವೆಬ್ಸೈಟ್ ವಿಳಾಸ www.tribalEcoshop.com. ಹಿಂದೆ ಸಂಪರ್ಕಿಸಿ, ಇದರ ಪ್ರಯೋಜನ ಪಡೆಯಿರಿ. ನಮ್ಮ ಶಾಪ್ ಹೆಸರು ಟ್ರೈಬಲ್ ಎಕೋ ಶಾಪ್ ಅಂತ. ಇಲ್ಲಿ ನಿಮಗೆ ಪ್ರಾಡಕ್ಟ್ ಕಾಣಿಸಿದೆ, ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ಆಯುರ್ವೇದ ಮೆಡಿಸನ್ಸು.
ಇಲ್ಲಿರೋ 80% ಪ್ರಾಡಕ್ಟ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿರುವಂತ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು, ಪೇನ್ ಆಯಿಲು, ಡ್ಯಾಂಡ್ರಫ್ಗೆ ಆ ತರ ಪ್ರಾಡಕ್ಟ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ. ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ, ಗಣೇಶ್ ಗುಡಿ ಇಳುವ, ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ. ಈ ತರ ನಮ್ದು 3 ಶಾಪ್ಗಳು ಇವೆ. ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ, ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಥ್ರೂ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ಗಳನ್ನ ಕಳಿಸ್ಕೊಡ್ತೀವಿ. ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು. www.tribalEcoShop.com ಅಂತ ವೆಬ್ಸೈಟ್ ಕೂಡ ಇದೆ.